ಸಾರಿ ಪ್ಲೀಸ್ 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 ಕ್ಯಾರಿ ಆನ್. ಸಾರಿ. ರಿಯಲಿ ಸಾರಿ. ನಾನು ನಿಜವಾಗ್ಲೂ ಬೇಕು ಅಂತ ಮಾಡಲಿಲ್ಲ. ನಾನು ಅದು ಡೋರ್ ಓಪನ್ ಐತಲ್ಲ, ಏನೋ ಯೋಚನೆ ಮಾಡ್ಕೊಂಡು ಒಳಗೆ ಟೈಮ್ ಪ್ಲೀಸ್ ರಿಯಲಿ ಸಾರಿ. ರೀ ಆಕ್ಚುಲಿ ತಪ್ಪು ನಂದು. ನಾನು ಡೋರ್ ಲಾಕ್ ಮಾಡ್ಕೋಬೇಕಾಗಿತ್ತು. ಸಾರಿ. ನೋ 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 ಆ್ಯಕ್ಚುಲಿ ನಾನು ಡೋರ್ ನಾಕ್ ಮಾಡಿ ಬರಬೇಕಿತ್ತು. ಆ್ಯಕ್ಚುಲಿ ಐ ಆಮ್ ಸಾರಿ. ಇಲ್ಲ ರೀ, ಹೆಣ್ಮಕ್ಳು ಡ್ರೆಸ್ ಚೇಂಜ್ ಮಾಡುವಾಗ ಡೋರ್ ಲಾಕ್ ಮಾಡ್ಕೊಳ್ಳೋದು ಅವ್ರ ಕರ್ತವ್ಯ. ಅದಕ್ಕೆ ನಂದೇ ತಪ್ಪು. ಸಾರಿ. ನೋಡಿಲ್ಲ, ಹೆಣ್ಮಕ್ಳು ಇರೋ ಮನೆಯಲ್ಲಿ ಯಾರೇ ಬರಬೇಕಾದ್ರೂ ಡೋರ್ ನಾಕ್ ಮಾಡಿ ಬರಬೇಕು. ಆ್ಯಂಡ್ ಗಂಡಸ್ರ ಕರ್ತವ್ಯ ಅದು. ಇದ್ರಲ್ಲಿ ನಿಮ್ದೇನೂ ತಪ್ಪಿಲ್ಲ ರೀ. ನೀವೇನ್ ತಪ್ಪು ಮಾಡಿದಿರಾ, ಏನ್ ತಪ್ಪು ಮಾಡಿದಿರಾ ಅಂತ. ತಪ್ಪು ಮಾಡಿರೋದು ನಾನು ಸಾರಿ ಕೇಳಬೇಕು. ಒಳ್ಳೆ ವಿಚಿತ್ರವಾಗಿ ಮಾತಾಡ್ತಿದ್ಯಲ್ಲ ನೀನು. ಅಲ್ಲ, ಕ್ಲಿಯರ್ ಕಟ್ ಆಗಿದೆ ತಪ್ಪು ಮಾಡಿರೋದು ನಾನು ಅಂತ ಸಾರಿ ನಾನು ಕೇಳಬೇಕು. ಮೇಡಮ್, ಪ್ರೀತಿ ಮಧುರ, ತ್ಯಾಗ ಅಮರ ಅಂತ ಕೇಳಿರೋ ಜನ ಇಲ್ಲಿ ತ್ಯಾಗದಿಂದಲೇ ಪ್ರೀತಿ ಹುಟ್ಟಿರೋದನ್ನ ಏನಾದ್ರೂ ನೋಡಿದ್ರೆ ಸಣ್ಣ ಕರಳು ದೊಡ್ಡ ಕರಳು ಎಲ್ಲ ಒಟ್ಟಾಗಿ ಎದೆನ ಸುತ್ಕೊಂಡು ಹಾರ್ಟ್ನ ಪಂಪು ಮಾಡ್ತಾ ಇದೆ ಅಲ್ವಾ ಮೇಡಮ್? ಹೌದು ವಿಶ್ವರೂಪ್, ನಾನು ಎಷ್ಟೋ ಜನ ಗಂಡ ಹೆಂಡತಿನ ನೋಡಿದ್ದೀನಿ. ನೀನ್ ಯಾಕೆ ಸಾರಿ ಕೇಳಿಲ್ಲ ಅಂತ ಜಗಳ ಆಡ್ತಾರೆ. ಆದ್ರೆ ಈ ಜೋಡಿ ಬೇರೆನೇ ಲೆವೆಲ್ ಅಲ್ಲಿ ಇದೆ. ವಾ 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 ವಾ, ಅಮೇಸಿಂಗ್, ಮಾರ್ವಲಸ್, ಬ್ಯೂಟಿಫುಲ್, ಆಮೇಲೆ ಫ್ಯಾಂಟಾಸ್ಟಿಕ್. ನೋಡಿ ಹೇಗೆ ಕೋಪ ಮಾಡ್ಕೋತಾ ಇದ್ದೀರಾ ಅಂತ. ಅದು ಹಾಗಲ್ಲ ಲೀಲ. ಅಂದರೆ ನೀನು ನನ್ನ ಹೆಂಡತಿ ಯಾವತ್ತೂ ತಪ್ಪು ಮಾಡಲ್ಲ. ಸೊ ನೀನು ಸಾರಿ ಕೇಳಬಾರ್ದು ಅಂತ ಅಷ್ಟೇ. ಹಾಗೆ ನನ್ನ ಗಂಡನೂ ಅಷ್ಟೇ. ಅವ್ರು ಯಾವಾಗ್ಲೂ ಪರ್ಫೆಕ್ಟ್. ಅವ್ರು ಸಾರಿ ಕೇಳಬಾರ್ದು, ಯಾಕಂದ್ರೆ ಅವ್ರು ತಪ್ಪೇ ಮಾಡಲ್ಲ. ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಹೋಗ್ಲಿ ಬಿಡಿ, ನೀವೇ ಸಾರಿ ಕೇಳಿ. ಬೇಡ ಲೀಲ, ನೀನು ಬೇಜಾರು ಮಾಡ್ಕೋಬೇಡ, ನೀನೇ ಸಾರಿ ಕೇಳು. ಅಲ್ಲ ರೀ, ಯಾವಾಗ್ಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ. ನನಗೂ ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕಪ್ಪ. ತಪ್ಪು ಲೀಲ. ನಾನು ನಿನ್ನ ಬಗ್ಗೆ, ನೀನು ನನ್ನ ಬಗ್ಗೆ ಯೋಚನೆ ಮಾಡೋದು ಡೆಫಿನೆಟ್ಲಿ ತಪ್ಪು. ಯಾಕೆ ಯಾಕೆ ಯಾಕೆ? ಯಾಕೆಂದರೆ ನಾನು ನೀನಾಗಿ ನೀನು ನಾನಾದ್ಮೇಲೆ ಇಬ್ಬರಲ್ಲಿ ಯಾರು ಯೋಚನೆ ಮಾಡಿದ್ರು ಇಬ್ಬರಿಗೂ ಸೇರುತ್ತಲ್ವಾ? ಎಂಥ ಜೋಡಿನಪ್ಪ ಇದು ಮೇಡಮ್. ಇವ್ರ ಕ್ಯೂಟ್ನೆಸ್ ಓವರ್ ಲೋಡ್ ಆಗಿ ಓವರ್ ಫ್ಲೋ ಆಗ್ತಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ ಮೇಡಮ್? ಹೌದು ವಿಶ್ವರೂಪ್, ಇವ್ರನ್ನ ನೋಡ್ತಾ ಇದ್ರೆ ಪ್ರತಿ ಕ್ಷಣ ದೃಷ್ಟಿ ತೆಗಿತಾನೇ ಇರ್ಬೇಕು ಅನಿಸ್ತದೆ. ಸಾರಿ ಕೇಳೋದಕ್ಕೂ ಚಕ್ಲಾಡಿ ಮತ್ತ ಅದಕ್ಕೆ ಸಾರಿ ಕೇಳ್ತಾ ಇರೋ ಏಕೈಕ ಜೋಡಿ ಅಂದ್ರೆ ಅದು ರಾಮ್ಲೀಲಾ ಜೋಡಿ. 100% ನಿಜ ಮೇಡಮ್. 100% ಅಂದ ನೆನ್ಪಾಯ್ತು. 100 ಔಟ್ ಆಫ್ 100 ತೆಗೆದ್ರೆ ಏನಂತಾರೆ? ಔಟ್ ಆಫ್ ಔಟ್ ಅಂತಾರೆ. 100 ಮೇಲ್ ತೆಗೆದ್ರೆ ಔಟ್ ಆಫ್ ದಿ ವರ್ಲ್ಡ್ ಅಂತಾರೆ. ಅದೇ ನೋಡಿ ನಮ್ ರಾಮ್ಲೀಲಾ ಜೋಡಿ. ಇದನ್ನೇನಾದ್ರೂ ಅಜ್ಜಿ ನೋಡ್ತಿದ್ರೆ ಎಷ್ಟು ಖುಷಿ ಪಡ್ತಿದ್ರು. ಬನ್ನಿ ಬನ್ನಿ ಅಜ್ಜಿ ಹೇಳ. ಅಷ್ಟೇನಾ? ಅಷ್ಟೇ. ಆ್ಯಕ್ಚುಲಿ ಈ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹೋಗಿಪ್ಪ, ನಂಗೆ ನಾಚಿಕೆ ಆಗುತ್ತೆ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಲೇ ಇಲ್ಲ. ನಾನು ಹೇಳಿದ್ರೆ ನೀವು ನಾಚ್ಕೋತೀರಲ್ಲ, ಅದಕ್ಕೆ ನಾನು ಹೇಳಲಿಲ್ಲ. ಹೌದಾ? ಇಷ್ಟ ಆದ್ನಾ? ನೀವು ನನಗೆ ಯಾವತ್ತೋ ಇಷ್ಟ ಆದ್ರಿ. ನಿಮಗೆ ಕರಗಿ ನೀರಾಗಿ ಕ್ಲೀನ್ ಬೋಲ್ಡು ನಾನು ಯಾವತ್ತೋ ಆಗೋದೆ. ಥ್ಯಾಂಕ್ ಯು ಲೀಲಾ. ನೀಟ್. ಇಬ್ರು 100 ಕಾಲ ಹೀಗೆ ಸಂತೋಷವಾಗಿ ಯಾರ ದೃಷ್ಟಿನೂ ಬೀಳ್ದ ಹಾಗೆ ನೆಮ್ಮದಿಯಾಗಿರಿ. ಅಜ್ಜಿ, ನನ್ನ ಗಂಡ ನನ್ನ ಜೊತೆಗಿರೋವರೆಗೂ ಯಾವ ಕೆಟ್ಟ ದೃಷ್ಟಿನೂ ಬೀಳಲ್ಲ. ಇವ್ರ ಮೇಲೆ ಬೀಳಕ್ಕೂ ನಾನ್ ಬಿಡಲ್ಲ. ಹಾಗೆಲ್ಲ ಕೆಟ್ಟ ದೃಷ್ಟಿ ಬೀಳುತ್ತೆ ಅನ್ನೋದಾದ್ರೆ ಅದು ಮೊದಲು ನನ್ನನ್ನು ದಾಟಬೇಕು. ಲೀಲನ ಈಗ ತಾನೇ ಹುಟ್ಟಿರೋ ಮಗು ಥರ ಜೋಪಾನವಾಗಿ ನೋಡ್ಕೋತೀನಿ.
ಅಮ್ಮ ನಾನು ಲೀಲಾ ಇವತ್ತು ಏನು ಆಫೀಸಿಗೆ ಹೋಗ್ಬೇಕಾ? ಏನು ಬೇಡ, ಈಗ ತಾನೇ ಹತ್ರ ಆಗಿದ್ದೀರಾ, ಆಗ್ಲೇ ಆಫೀಸಿಗೆ ಹೋಗಿ ಆಫೀಸ್ ಉದ್ಧಾರ ಮಾಡ್ಬೇಕಾ? ಅಯ್ಯೋ, ಆಫೀಸಿಗಷ್ಟೇ ಬೇಡ ಅನ್ನೆ ಅಂದ್ರೆ ಹೊರಗೆ ಹೋಗೋದ್ನೇ ಬೇಡ ಅನ್ನೋ ತರ ಹೇಳ್ತಿದ್ದೀರಲ್ಲ ಅಜ್ಜಿ. ಅಲ್ಲಮ್ಮ, ಅದು ಹಾಗಲ್ಲ. ಆಕ್ಚುಲಿ ನಾನು ಲೀಲಾ ಅದೇ ಕಣ ನಾ ಹೇಳ್ತಾ ಇರೋದು. ನೀನು ಲೀಲಾ ಆಫೀಸ್ಗೆ ಹೋಗೋದ್ ಬೇಡ, ಬೇಕಾದ್ರೆ ಆಫೀಸನ್ನೇ ಮನೆ ಕರ್ಸು. ಏನೋ ನಾ ಹೇಳಿದ್ ಗೊತ್ತಾಯ್ತಾ? ಅಯ್ಯೋ ಅಜ್ಜಿ, ಅದಲ್ಲ. ಅದು ಅಲ್ಲ, ಇದು ಇಲ್ಲ. ಅಲ್ಲ ಕಣೋ ರಾಮ್, ಲೀಲಾಗೇನೋ ಹುಮ್ಮಸ್ಸು, ಆಫೀಸಿಗೆ ಹೋಗಿ ಏನೋ ಸಾಧನೆ ಮಾಡ್ಬಿಡ್ಬೇಕು ಅಂತ. ಆದ್ರೆ ನೀನ್ ಅದನ್ನಾಗ್ಲೇ ಮಾಡಿ ತೋರ್ಸಿದ್ಯಾ, ಜೊತೆಗೆ ಅನುಭವಸ್ತ. ಈಗಲ್ದೆ ಹೋದ್ರು ಇನ್ಯಾವ್ಲಾದ್ರೂ ಹಾಗೆ ಮಾಡ್ಬೋದಮ್ಮ ಅಂತ ನೀನ್ ಅವಳಿಗೆ ಸಮಾಧಾನ ಮಾಡ್ಬೇಕು ತಾನೆ. ಅದ್ಬಿಟ್ಟು ಹೊರಟ್ಬಿಟ್ಟ ಹೆಂಡತಿ ಜೊತೆ ಆಫೀಸ್ಗೆ. ಅಜ್ಜಿ, ನಾನು ಹೇಳೋ ಸ್ವಲ್ಪ ಕೇಳಿ. ನಿನ್ನೇನೋ ಬಂದ್ಬಿಟ್ಟ ಶಿವಪೂಜಾ ಕರಡಿ ಬಿಟ್ಟಾಗೆ. ಸುಮ್ನೆ ನಿಂತ್ಕೋ. ವಿಶ್ವರು ಏನ್ ನಡೀತಿದೆ ಇಲ್ಲಿ? ಎಲ್ಲ ನಿಮ್ಮಿಂದನೇ. ಸ್ಟಾರ್ಟಿಂಗ್ ಟ್ರಬಲ್ ಅಂದು ಇದೆಲ್ಲ ಆಗಿತ್ತು. ಎಲ್ಲಿ ಮಿಸ್ ಹೊಡೆಯುತ್ತೋ ಅಂತ. ಇನ್ನು ಬಾಸ್ ಲೀಲಾ ಮೇಡಮ್ನ ಕರ್ಕೊಂಡು ಇಷ್ಟು ಬೇಗ ಆಫೀಸ್ ಹೋಗೋದು ಬೇಡ ಅಂತ ಅಜ್ಜಿ ಹತ್ರ ಹೇಳಿದ್ದೆ. ಆದರೆ ಅದೇ ಟೈಮಲ್ಲಿ ಬಾಸ್ ಲೀಲಾ ಮೇಡಮ್ನ ಕರ್ಕೊಂಡು ಹೊರಗೆ ಹೋಗೋ ಪ್ಲ್ಯಾನ್ ಮಾಡಿದ್ರು. ಆದರೆ ಇಲ್ಲಿ ಅಜ್ಜಿ ಆಫೀಸ್ಗೆಲ್ಲ ಹೊರಗಡೆ ಹೋಗೋಕ್ಕೂ ಬಿಡ್ತಿಲ್ಲ. ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಫೈನಲಿ ಅಂಡರ್ಗ್ರೌಂಡ್ ಆಗೋಯ್ತು ಮೇಡಮ್. ಏನು ಗೊತ್ತಾಯ್ತಾ? ಇನ್ನೊಂದ್ ಸ್ವಲ್ಪ ದಿನ ಆರಾಮಾಗಿರಿ, ಒಬ್ರನ್ನೊಬ್ರು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬೇಕಿದ್ರೆ ಆಫೀಸ್ ಜನನ ಮನೆಗೆ ಕರ್ಸಿ. ಏನ್ ಕರೆಸ್ತೀಯಾ? ಕಾಫಿ ತಗೊಳ್ಳಿ. ಈಗ ಬೇಡ ಮೇಡಮ್, ಬಾಸ್ ತುಂಬಾ ಕೊಡ್ತಿರ್ತಾರೆ, ಆಮೇಲೆ ತಗೊಳ್ತೀನಿ. ನೋಡಿ, ನಮ್ಮ ಮನೇಲಿ ಆ ಥರ ಯಾವ ಕಂಡೀಷನ್ಸು ಇಲ್ಲ. ನೀವು ಆರಾಮಾಗಿ ಕಾಫಿ ಕುಡೀರಿ, ತಗೊಳ್ಳಿ. ಥ್ಯಾಂಕ್ ಯು. ತಗೊಳ್ಳಿಲ್ಲ ಅಂದ್ರೆ ಬಿಸಿ ಬಿಸಿ ಕಾಫಿ ಮೈ ಮೇಲೆ ಚೆಲ್ಬಿಟ್ಟು ಕೈ ಜಾರ್ ಬಿದ್ಬಿಡ್ತು ಅಂತ ಹೇಳ್ಬಿಡ್ತೀನಿ. ತಗೊಳ್ಳಿ. what I wanted to say is, actually, basically, ಡೋಂಟ್ ವರಿ, ನಾನು ಮುಂದುವರಿಸ್ತೀನಿ. ಗೌರ್ಮೆಂಟ್ ಸ್ಕೂಲ್ಸ್ಗೆ ನಮ್ಮ ಕಂಪ್ನಿಯಿಂದ ಬಿಸ್ಕೆಟ್ಸ್ ಮತ್ತೆ ಡೈರಿ ಪ್ರಾಡಕ್ಟ್ಸ್ನ ಕೊಡೋದನ್ನ ಹೋಲ್ಡ್ ಮಾಡಿ UPಗೆ ಡೆಲಿವರಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಯಾರು? ಕೈ ಎತ್ತಿ. ತಪ್ಪು ಸಣ್ಣದಿರ್ಲಿ ದೊಡ್ಡದಿರ್ಲಿ, ತಪ್ಪು ತಪ್ಪೆ. ಎಷ್ಟೋ ಜನ ಬಡ ಮಕ್ಕಳು ಕೂಲಿ ಕೆಲ್ಸಕ್ಕೆ ಹೋಗೋ ಬದಲು ಸ್ಕೂಲ್ಗೆ ಹೋಗ್ತಾರೆ. ಯಾಕೆ ಹೇಳಿ? ಅಲ್ಲಿ ಎಡ್ತು ತನ್ನ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಆ ಮೂಲಕ ಆದ್ರೂ ಆ ಮಕ್ಕಳು 2 ಅಕ್ಷರ ಕಲಿತಾರೆ. ನೆಕ್ಸ್ಟ್ ಮಂತ್ ಇಂದ 6 ಮಂತ್ಸ್ವರೆಗೂ ನಿಮ್ ಸ್ಯಾಲರಿಲಿ 10% ಕಟ್ ಆಗಿ ಆ 2 ದಿನ ಮಕ್ಳಿಗೆ ಏನು ಕೊಡದೆ ಸತಾಯಿಸಿದ್ರಲ್ಲ, ಅವ್ರಿಗೆ ಹೋಗ್ಬೇಕು. ನೀವ್ ಮಾಡಿರೋ ಬೇಜವಾಬ್ದಾರಿಗೆ ಇದೇ ಕರೆಕ್ಟ್ ಆದ ಪನಿಷ್ಮೆಂಟ್ ಅಂತ ನನ್ಗನ್ಸುತ್ತೆ. ಸರ್, ಡಿಸಿಷನ್ ಮೇಡ್. ಓಕೆ. ಹಿಟ್ಲರ್ ಕಲ್ಯಾಣ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ ಕೇವಲ ZEE5 ನಲ್ಲಿ.